ಸೊ ನೀವು ನಿಮ್ ಮಕ್ಳಿಗೆ ಎಜುಕೇಶನ್ ಕೊಡ್ಬೇಕಾರೆ ಒಂದ್ ನೆನ್ಪಿಟ್ಕೊಳ್ಳಿ, ಮಕ್ಳಿಗೆ ಇಷ್ಟ ಇದೆ, ಮಗಳಿಗೆ ಇಷ್ಟ ಇದೆ, ಮಗಂಗೆ ಇಷ್ಟ ಇದೆ, ಡಾಕ್ಟರ್ ಓದಿಸ್ತೀನಿ, ಇಂಜಿನಿಯರಿಂಗ್ ಓದಿಸ್ತೀನಿ, ಇನ್ನೊಂದೇನೋ ಓದಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಇಷ್ಟ ಇರೋದು ಸುಮ್ನೆ ಮ್ಯಾನೇಜ್ಮೆಂಟ್ ಸೀನಿಯರ್ ಕೊಟ್ಟು ಓದಿಸ್ಬೇಡಿ ಆಯ್ತಾ. ಫಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಕ್ಲಿಯರ್ ಮಾಡಿ. ಲೈಕ್ ಅವರು ಡಾಕ್ಟರ್ ಓದ್ಬೇಕಾ, ಇಂಜಿನಿಯರಿಂಗ್ ಮಾಡ್ಬೇಕಾ, ಇನ್ನೊಂದೇನೋ ಮಾಡ್ಬೇಕಾ, ಕ್ವಾಲಿಫಿಕೇಶನ್ ಸ್ಕೋರ್ ತೆಗಿಲಿ, ಒಳ್ಳೆ ಗ್ರೇಡ್ ತೆಗಿಲಿ, ಒಳ್ಳೆ ಮಾರ್ಕ್ಸ್ ತೆಗಿಲಿ, ಒಳ್ಳೆ ಮ್ಯಾನರ್ಸ್ ಇರ್ಲಿ, ಒಳ್ಳೆ ಕಲ್ಚರ್ ಇರ್ಲಿ, ಒಳ್ಳೆ ಬಿಹೇವಿಯರ್ ಇರ್ಲಿ. ಅದಿಲ್ಲ ಅಂದ್ರೆ ನೀವ್ ಏನೇ ಮಾಡಿ ಆಯ್ತಾ, ಓ ಪಾಪ ಅವ್ರಿಗೆ ಬೇಜಾರಾಗತ್ತೆ ಅಂತ ನೀವು 5 ಲಕ್ಷ 10 ಲಕ್ಷ 20 ಲಕ್ಷ ಕೊಟ್ಟು ನೀವು ಸೇರ್ಸ್ಕೊಂಡು ಲಾಸ್ಟಿಗೆ ಅವರು ಓದೋದೇ ಇಲ್ಲ ಆಯ್ತಾ. ಅವ್ರಿಗೆ ಏನ್ ಬೇಕು, ನನ್ ಫ್ರೆಂಡ್ ಮಾಡ್ತೀನಿ, ನಾನ್ ಮಾಡ್ತೀನಿ, ಅವ್ಳು ಮಾಡ್ತೀನಿ, ಇವ್ಳು ಮಾಡ್ತಾಳೆ, ಅವ್ನ್ ಮಾಡ್ತಾನೆ, ಇವ್ನ್ ಮಾಡ್ತಾರೆ. ಅವ್ರಿಗೆ ಆಕ್ಚುಲಿ ಆ ಗೋಲೇ ಇರಲ್ಲ, ಆ ಇಂಟೆನ್ಷನ್ ಇರಲ್ಲ, ಆ ಪರ್ಪಸ್ ಇರಲ್ಲ ಆಯ್ತಾ. ಓದ್ಬೇಕು ಮಾಡ್ಬೇಕು ಅನ್ನೋದು ಅವ್ರಿಗೆ ಹೆಂಗೆ ಅಂದ್ರೆ ಈ ಟ್ರೆಂಡ್ ಪ್ರಕಾರ ಹೋಗ್ಬೇಕು, ಅವ್ರ ಫ್ರೆಂಡ್ಸ್ ಅವ್ರ ಗ್ಯಾಂಗ್ ಪ್ರಕಾರ ಹೋಗ್ಬೇಕು. ಸೊ ಅದರಲ್ಲಿ ನೀವು ಬಲಿ ಆಗ್ತೀರಾ. ಬಿಕಾಸ್ ನಿಮಗೆ ಗೊತ್ತಿಲ್ಲ ಅವ್ರು ನಿಜವಾಗ್ಲೂ ಪ್ಯಾಷನೇಟ್ ಆಗಿದಾರಾ ಆ ಪ್ರೊಫೆಷನ್ ಅಲ್ಲಿ, ಆ ಡೊಮೇನ್ ಅಲ್ಲಿ ಬರೋದಕ್ಕೆ, ಅಥವಾ ಸುಮ್ನೆ ಏನಾದ್ರು ಫ್ಲೂಕ್ ಅಲ್ಲಿ ಹೋಗ್ತಿದಾರಾ. ಅಷ್ಟು ಅಟೆಂಪ್ಟ್ ಮಾಡಿದ್ದಾರೆ, ಅವ್ರ ಕಡೆಯಿಂದ ಎಫರ್ಟ್ ಇದೆ ಅಂದಾಗ ಮಾತ್ರ ನೀವು ಪುಷ್ ಮಾಡಿ. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ನೀವು ಮ್ಯಾನೇಜ್ಮೆಂಟ್ ಏನೋ ಕೊಡಿಸ್ತೀರಾ, ಬಟ್ ಅವ್ರ ಹತ್ರ ಓದೋ ಕೆಪಾಸಿಟಿನೇ ಇಲ್ಲ ಅಲ್ಲ. ಅಂದ್ರೆ ಅವ್ರ ಹತ್ರ ಒಂದು ಕೆಲಸ ತಗೊಳ್ಳೋ ಅಬಿಲಿಟಿನೇ ಇಲ್ಲ. ಮಕ್ಕಳು ಇಷ್ಟ ಪಡ್ತಾರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಮಾಡ್ಸಕ್ ಹೋಗ್ಬೇಡಿ. ಫಸ್ಟ್ ಅವ್ರ ಅಬಿಲಿಟಿ ಇದೆಯಾ ನೋಡ್ಕೊಳ್ಳಿ, ಅವ್ರಿಗೆ ಯೋಗ್ಯತೆ ಇದೆಯಾ ನೋಡ್ಕೊಳ್ಳಿ. ಅದ್ರ ಮೇಲೆ ನೀವು ಎಜುಕೇಶನ್ ಗೆ ಸ್ಪೆಂಡ್ ಮಾಡೋದ್ರಲ್ಲಿ ಅರ್ಥ ಇದೆ.